ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯು ಜಿ ಸಿ ಇ ಟಿ 2024 ಅಂದರೆ ಏನು ಕರ್ನಾಟಕ ಸಿ ಇ ಟಿ ಇಂಜಿನಿಯರಿಂಗ್ಗಳಿಗೆ ಪಿ ಯು ಸಿ ಸೈನ್ಸ್ ಆದಮೇಲೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗಲಿಕ್ಕೆ ಏನು ಯು ಜಿ ಸಿ ಇ ಟಿ ಅಥವಾ ಕರ್ನಾಟಕ ಸಿ ಇ ಟಿ ಏನು ಎಕ್ಸಾಮ್ ಬರಿತೀವಿ, ಆ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನಾವು ಇವತ್ತು ನೋಡ್ಬೋದಾಗಿದೆ. ಆ ಅಪ್ಡೇಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಸ್ನೇಹಿತರೆ, ನಾವು ಕೆ ಯು ವೆಬ್ಸೈಟ್ಗೆ ಹೋಗಿ ಹೋಮ್ ಪೇಜ್ಗೆ ಹೋಗಬೇಕಾಗುತ್ತೆ. ಹೋಮ್ ಪೇಜಲ್ಲಿ ನಮಗೆ ಪ್ರವೇಶ ಹೋಗಿ ಯು ಜಿ ಸಿ ಇ ಟಿ 2024 ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಅರ್ಜಿಯಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ಅಂತಿಮ ಅವಕಾಶ. ಅಂದರೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಕೆಸೆಟ್ಗೆ, ಕರ್ನಾಟಕ ಸಿ ಇ ಟಿಗೆ, ಯು ಜಿ ಸಿ ಇ ಟಿಗೆ, ಇಂಜಿನಿಯರಿಂಗ್ ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೆ ನಾವು ಸಲ್ಲಿಸಿರೋ ಅರ್ಜಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ನಮಗೆ ಇನ್ನೊಂದು ಅವಕಾಶನ ಕೊಟ್ಟಿದ್ದಾರೆ. ಯಾವ ರೀತಿ ಆ ಸರ್ಕ್ಯುಲರ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ನಮಗೆ ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅಂತಿಮ ಅವಕಾಶ. ಯು ಜಿ ಸಿ ಇ ಟಿ 2024ಕ್ಕೆ ಅಂದರೆ ಪಿ ಯು ಸಿ ಮುಗಿಸ್ಕೊಂಡು ಏನು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋಗೋರು ಯು ಜಿ ಸಿ ಇ ಟಿ ಎಕ್ಸಾಮ್ ಬರಿತೀವಿ ಅಂದರೆ ಕೆಸೆಟ್. ಈಗ ಎಸ್ಪೆಷಲಿ ಈ ಕರ್ನಾಟಕ ಸಿ ಇ ಟಿ ಎಕ್ಸಾಮ್ ಏನು ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಆ ಯು ಜಿ ಸಿ ಇ ಟಿ 24ಕ್ಕೆ ಅರ್ಜಿಯಲ್ಲಿನ ವಿವರಗಳನ್ನು ವಿವಿಧ ಇಲಾಖೆಗಳ ವೆಬ್ ಸರ್ವಿಸ್ ಮೂಲಕ ಪಡೆದ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಲು 29/6/24 ಪೋರ್ಟಲ್ ಅನ್ನು ತೆರೆಯಲಾಗಿದೆ. ಅಂದರೆ ಏನಾಗಿತ್ತು, ಈಗ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಮ್ಮ ಯಾವುದೇ ರಿಸರ್ವೇಷನ್ಸ್ಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಡೇಟಾಗಳನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಬೇರೆ ಬೇರೆ ವೆಬ್ಸೈಟ್ಸ್ಗಳಿಂದ ಅವುಗಳನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಕ್ಯಾಂಡಿಡೇಟ್ಗಳಿಗೆ 29ನೇ ತಾರೀಕಿಗೆ ವೆಬ್ ಓಪನ್ ಆಗಿತ್ತು, ಒಂದು ಅವಕಾಶನ ಕೊಟ್ಟಿದ್ರು. ಅಂದರೆ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಡೇಟಾನ ಅರ್ಜಿಯಲ್ಲಿ ಏನು ನಾವು ಮಾಹಿತಿಯನ್ನು ಕೊಟ್ಟಿರೋ ಮಾಹಿತಿ ಆ್ಯಕ್ಚುಲಿ ಮಾಹಿತಿ ಜೊತೆ ಕಂಪೇರ್ ಮಾಡೋಕ್ಕೆ ನಮಗೆ ವೆಬ್ ಪೋರ್ಟಲ್ 29/6/2024 ತೆರೆಯಲಾಗಿತ್ತು. ಆ ಅವಕಾಶ ಇದ್ದಾಗ ನಾವು ವೆರಿಫೈ ಮಾಡಿಕೊಂಡಾಗ ನಾವು ಸಲ್ಲಿಸಿರೋ ಅರ್ಜಿಯಲ್ಲಿರೋ ಮಾಹಿತಿ ಎಲ್ಲಾನು ಸರಿ ಇದ್ದವರು ನಾವು ಏನು ಮಾಡಬೇಕಾಗಿಲ್ಲ. ಅವ್ರಿಗೆ ಏನಾಗುತ್ತೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ನೋಡಿ, ಎಲ್ಲಾ ಮಾಹಿತಿ ಸರಿ ಇರುವವರು ಕೆಇಎಗೆ ಬರುವ ಅಗತ್ಯವಿಲ್ಲ. ಯಾರ ಸಲ್ಲಿಸಿರೋ ಅರ್ಜಿಯಲ್ಲಿ ಕೊಟ್ಟಿರೋ ಮಾಹಿತಿ ಸರಿ ಇದೆ, ಅವರು ಕೆಇಎ ಬೆಂಗಳೂರಿಗೆ ಹೋಗೋದು ನೆಸಸರಿ ಇಲ್ಲ. ಅವರಿಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸದ್ಯದಲ್ಲಿಯೇ ಕೆಇ ವೆಬ್ಸೈಟ್ ಮೇಲೆ ಅವಕಾಶ ಕಲ್ಪಿಸಲಾಗುವುದು. ಅಂದರೆ ಕೆಇ ವೆಬ್ಸೈಟ್ ಅಲ್ಲೇನೆ ಅವರಿಗೆ ಒಂದು ಅವಕಾಶನ ಕೊಡುತ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಸಲ್ಲಿಸಿರೋ ಅರ್ಜಿ ಮತ್ತೆ ಆಲ್ರೆಡಿ ಡೇಟಾ ಬೇಸಲ್ಲಿ ಇರೋ ಮಾಹಿತಿ ಎರಡೂ ಸರಿ ಇದ್ರೆ, ನಾವು ಸಲ್ಲಿಸಿರೋ ಅರ್ಜಿಯಲ್ಲಿ ಏನೂ ತಪ್ಪಿರಲಿಲ್ಲ ಅಂದ್ರೆ ನಮಗೆ ಒಂದು ಲಿಂಕ್ ಬರುತ್ತೆ, ನಾವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ ಸಲ್ಲಿಸಿರೋ ಮಾಹಿತಿ ಆಮೇಲೆ ಡೇಟಾ ಬೇಸಲ್ಲಿರೋ ಮಾಹಿತಿ ತಪ್ಪಿರುತ್ತೆ. ನಾವು ಅರ್ಜಿ ಫಿಲ್ಅಪ್ ಮಾಡಬೇಕಾದ್ರೆ ಏನಾದರೂ ಒಂದು ತಪ್ಪುಗಳನ್ನ ಮಾಡಿದ್ರೆ ಅಂತ ಅಭ್ಯರ್ಥಿಗಳು ಏನ್ ಮಾಡಬೇಕಾಗುತ್ತೆ, ಏನು ತಪ್ಪು ಮಾಡಿದೀವಿ ಆ ಸೂಕ್ತ ದಾಖಲೆಗಳನ್ನು ತಗೊಂಡು ನಾವು ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಯಾವ ದಿನಾಂಕಕ್ಕೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡಬಹುದು. ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟಲ್ ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಯು ಜಿ ಸಿ ಇ ಟಿ 24ಕ್ಕೆ ಸಲ್ಲಿಸಿದ ಅರ್ಜಿ ಪ್ರತಿ, ಪ್ರವೇಶ ಪತ್ರ, ಅಗತ್ಯವಾದ ಎಲ್ಲಾ ಮೂಲ ದಾಖಲೆಗಳು ಮತ್ತು ಎಲ್ಲಾ ಪ್ರಮಾಣ ಪತ್ರಗಳ 2 ಸೆಟ್ ಜೆರಾಕ್ಸ್ ಪತ್ರಗಳೊಂದಿಗೆ ಖುದ್ದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಕೆಳಗೆ ತಿಳಿಸಿರುವ ದಿನಾಂಕಗಳಂದು ಹಾಜರಾಗಬಹುದಾಗಿದೆ. ಅಂದ್ರೆ ಯಾರು ಅರ್ಜಿಯನ್ನ ಫಿಲ್ ಮಾಡಬೇಕಾದ್ರೆ ಏನಾದರೂ ಮಾಹಿತಿಗಳನ್ನ ತಪ್ಪು ಕೊಟ್ಟಿದ್ರೆ ಆ ಸೂಕ್ತವಾದ ದಾಖಲೆಗಳನ್ನ 2 ಪ್ರತಿ ಜೆರಾಕ್ಸ್ ಅನ್ನು ತಗೊಂಡು ಹೋಗಿ ಖುದ್ದಾಗಿ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಕ್ಯಾಂಡಿಡೇಟೇ ಖುದ್ದಾಗಿ ಬೆಂಗಳೂರಿಗೆ ಹೋಗಿ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿ ಇದೆ, ಇಲ್ಲಿ ಹೋಗಿ ನೀವು ನಿಮ್ಮ ಅರ್ಜಿಯನ್ನ, ನೀವು ಸಲ್ಲಿರೋ ಅಪ್ಲಿಕೇಶನ್ ಅನ್ನ ಸರಿ ಮಾಡ್ಕೋಬೇಕಾಗುತ್ತೆ. ಅದನ್ನೇ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಫೈನಲ್ ಚಾನ್ಸ್ ಟು ರೆಕ್ಟಿಫೈ, ಇದೊಂದು ಕೊನೆಯ ಅವಕಾಶ. ನಾವು ಮಾಡಿರೋ
ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಕೋಬೇಕಾದ್ರೆ ಕೊನೆಯ ಅವಕಾಶ. ಆನ್ 29/6/24, portal was enabled for candidates to verify the information for UGC 2024, which were fetched from various departments through web services. ವೆಬ್ ಸರ್ವಿಸ್ ಬೇರೆ ಬೇರೆ ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಅಥವಾ ಬೇರೆ ನಮ್ಮ ಮೈನಾರಿಟಿ ಇಲಾಖೆಯಿಂದ ಆಗಿರ್ಬೋದು, ನಮ್ಮ ಕ್ಯಾಸ್ಟ್, ಇನ್ಕಮ್ಮು, ಮತ್ತೆ ಬೇರೆ ನಮ್ಮ ಆಧಾರ್ ರಿಲೇಟೆಡ್ ಡೇಟಾ, ಯಾವುದೇ ಒಂದು ಡೇಟಾನ ಅಥವಾ ಸ್ಯಾಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ನಾವು ಅರ್ಜಿಯಲ್ಲಿ ಸಲ್ಲಿಸಬೇಕಾದ್ರೆ ನಾವು ಕನ್ನಡ ಮೀಡಿಯಂ ಅಂತ ಸಲ್ಲಿಸಿರ್ತೀವಿ. ಬಟ್ ನಮ್ಮ ಸ್ಯಾಟ್ಸ್ ಡೇಟಾ ಕನ್ನಡ ಮೀಡಿಯಂ ಇರಲಿಲ್ಲ ಅಂದ್ರೆ ಅದು ತಪ್ಪಾಗಿ ನಾವು ಮೆನ್ಷನ್ ಮಾಡಿದಾಗೆ. ನಾವು ಗ್ರಾಮೀಣ ಅಂತ ಹೇಳಿರ್ತೀವಿ, ಬಟ್ ನಾವು ಗ್ರಾಮೀಣಲ್ಲಿ ಕಲ್ತಿರ್ಲಿಲ್ಲ ಅಂದ್ರೆ ಸ್ಯಾಟ್ಸ್ ಏನಿರುತ್ತೆ ಗ್ರಾಮೀಣಲ್ಲಿ ಕಲ್ತಿಲ್ಲ ಅಂತ ಹೇಳುತ್ತೆ. ಈ ರೀತಿ ಎಲ್ಲ ರೀತಿಯ ಮಾಹಿತಿಗಳನ್ನ ಪರಿಶೀಲನೆ ಮಾಡಿದಾಗ ತಪ್ಪು ಏನಾದರೂ ಕಂಡುಗಳು ಬಂದಿದ್ರೆ ನಾವು ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಕೆಇ ಅವರು. UGC 2024, which were fetched from various departments through web services. ಆಯಿತು. The candidates need not to come to KA if the details shown are correct. ಯಾರು 29ನೇ ತಾರೀಕಿಗೆ ಚೆಕ್ ಮಾಡ್ಕೊಂಡಿದ್ದೀರಿ, ಯಾರು ಡೇಟಾ ಸಲ್ಲಿಸಿರೋ ಡೇಟಾ ಸರಿ ಇದೆ, ಅವರು KAಗೆ ಬರೋದು ಬೇಕಾಗಿಲ್ಲ. For such candidates, link will be provided in KA website to download the verification slip. ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಂತವರಿಗೆ ಒಂದು ಲಿಂಕ್ ಬಿಡಲಾಗುತ್ತೆ, ಸದ್ಯದಲ್ಲಿ ಬಿಡಲಾಗುತ್ತೆ. In case any discrepancy, then they can come in person to KA. ಏನಾದರೂ ತಪ್ಪುಗಳಿದ್ದಲ್ಲಿ ಅಂತವರು KA ಹೋಗಬೇಕಾಗುತ್ತೆ, ಬೆಂಗಳೂರು, with all the relevant original documents and 2 sets of photocopies along with UGCET relevant application. ಅಂದ್ರೆ ನಾವೇನು ಅಪ್ಲಿಕೇಶನ್ ಸಲ್ಲಿಸಿರ್ತೀವಲ್ಲ, ತಪ್ಪು ಮಾಹಿತಿ ಕೊಟ್ಟಿರ್ತೀವಲ್ಲ, ಆ ಅಪ್ಲಿಕೇಶನ್ ಮತ್ತೆ 2 ಸೆಟ್ ಆಫ್ ಜೆರಾಕ್ಸ್ಗಳನ್ನು ತಗೊಂಡು ಹೋಗಿ KA ಬೆಂಗಳೂರಿಗೆ ನಾವು ಭೇಟಿ ಆಗಬೇಕಾಗುತ್ತೆ, ಅಲ್ಲಿ ಹೋಗಿ ಸರಿಪಡಿಸ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಯಾವಾಗ ಹೋಗ್ಬೇಕು? ಈಗಾಗಲೇ ನಮ್ಮ ರ್ಯಾಂಕ್ಗಳನ್ನ ನಾವು ನೋಡ್ಕೊಂಡಿದ್ದೀವಿ. KA ಅವರು ನಮ್ಮ ರ್ಯಾಂಕ್ಗಳನ್ನ ಕೊಟ್ಟಿದ್ದಾರೆ. 1ನೇ ರ್ಯಾಂಕಿಂದ ಹಿಡ್ಕೊಂಡು 1,00,000ವರೆಗೂ 4/7/2024 ಈ ಟೈಮಿಂಗ್ ಕೊಟ್ಟಿದ್ದಾರೆ. 10ರಿಂದ 12ವರೆಗೆ ಫಸ್ಟ್ ರ್ಯಾಂಕ್ ಟು 40,000 ರ್ಯಾಂಕ್, 40,001 to 80,000, 1:15 to 3 PM, 3 PM to 3 PM ಆನ್ವರ್ಡ್ಸ್ 80,000ರಿಂದ 1,00,000ವರೆಗೂ. ಅಂದ್ರೆ 4/7/2024 1,00,000ರಿಂದ ಹಿಡ್ಕೊಂಡು 1,00,000ವರೆಗೂ. 5ನೇ ತಾರೀಕಿಗೆ 1,00,001 ಹಿಡ್ಕೊಂಡು 1,80,000 ಏನು ಅರ್ಜಿ ನಮ್ಮ ರ್ಯಾಂಕ್ ಬಂದಿರ್ತದೆ ಅಂಥವ್ರು 5ನೇ ತಾರೀಕಿಗೆ ಹೋಗ್ಬೇಕು. 1,80,001 ರ್ಯಾಂಕಿಂದ ಹಿಡ್ಕೊಂಡು